ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬರೋಕ್ ಹೇಳ್ದೆ. ಏನೇ ಇದ್ರೆ ಹೇಳಿ ಮೇಡಮ್, ಮಾಡೋಣ. ನಾನು ಶಾಂಭವಿ ಟ್ರಾನ್ಸ್ಪೋರ್ಟ್ ಕಂಪನಿನ ಲೀಸಿಗೆ ಕೊಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಮೇಡಮ್, ಇದನ್ನ ನಾವು ಒಪ್ಕೊಳ್ಳೋಕ್ಕಾಗಲ್ಲ ಮೇಡಮ್. ಕನ್ಸ್ಟ್ರಕ್ಷನ್ ಕಂಪ್ನಿ ಹೊಸ್ತು, ಅದರಿಂದ ತೊಂದರೆಗಳಾಗುತ್ತೆ ಅಂತ ಹೇಳಿದ್ರಿ. ನಾವು ಎಷ್ಟು ಹೇಳಿದ್ರು ಕೂಡ ನಮ್ಮನ್ನು ಕೇಳದೆ ಕ್ಲೋಸ್ ಮಾಡಿಬಿಟ್ರಿ. ಇದು ನಿಮ್ಮ ತಂದೆ ಕಾಲದಿಂದ ಇರೋ ಬಿಸ್ನೆಸ್ ಮೇಡಮ್. ಶಾಂಭವಿ ಗ್ರೂಪ್ ಆಫ್ ಕಂಪ್ನೀಸ್ದು ಮದರ್ ಬಿಸ್ನೆಸ್. ಏನ್ ಸಮಸ್ಯೆ ಇದೆ ಅಂತ ಲೀಸು ಕೊಡ್ತಾ ಇದ್ದೀರಾ? ಅಂದ್ರೆ ನೀವು ನಮ್ಮ ಮೇಲೆಲ್ಲ ನಂಬಿಕೆ ಕಳ್ಕೊಂಡಿದ್ದೀರಾ ಮೇಡಮ್? ಅಲ್ಲಿ ಕೆಲಸ ಮಾಡೋದು ಸರಿ ಇಲ್ಲ ಅಂತ ಅನ್ಸಿದ್ರೆ ಹೇಳಿ, ಅದನ್ನ ಸರಿ ಮಾಡೋಣ. ಅಥವಾ ಲಾಭ ಜಾಸ್ತಿ ಬೇಕಂದ್ರೆ ಹೇಳಿ, ಅದಕ್ಕೇನ್ ಬೇಕೋ ಯೋಚನೆ ಮಾಡೋಣ. ಅದನ್ನ ಬಿಟ್ಟು ಯಾರಿಗೂ ಲೀಸ್ ಕೊಡ್ತೀನಿ ಅಂದ್ರೆ ಏನ್ ಅರ್ಥ ಮೇಡಮ್? ಲೀಸಿಗೆ ತಗೊಳ್ಳೋರು ಕಂಪ್ನಿನ ಸರಿಯಾಗಿ ನಡೆಸ್ತಾರೆ ಅಂತ ಏನ್ ಗ್ಯಾರಂಟಿ ಮೇಡಮ್? ಅವ್ರು ಸರಿಯಾದ ಸರ್ವಿಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಕೆಟ್ಟ ಹೆಸರು ಅಲ್ವಾ? ಇದು ಸಾಧ್ಯನೇ ಇಲ್ಲ ಮೇಡಮ್. ಮಿಸ್ಟರ್ ಶಿವಕುಮಾರ್, ನಾನು ನಿಮ್ಮ ಹತ್ರ ಕಂಪನಿನ ಲೀಸಿಗೆ ಕೊಡ್ಲಾ ಅಂತ ಪರ್ಮಿಷನ್ ಕೇಳ್ತಾ ಇಲ್ಲ. ಕೊಡ್ತಾ ಇದ್ದೀನಿ ಅಂತ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಾನು ಹೇಳೋದನ್ನ ಮಾಡೋದಷ್ಟೇ ನಿಮ್ಗಳ ಕೆಲಸ. ಬಿಸ್ನೆಸ್ ಹೇಗ್ ಮಾಡೋದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಬೇಕಾಗಿರೋದು ಇಷ್ಟೇನೆ. ಶಾಂಭವಿ ಟ್ರಾನ್ಸ್ಪೋರ್ಟ್ ಕಂಪನಿನ ನಾನು ಹೇಳೋ ಹೆಸರಿಗೆ ಲೀಸ್ ಮಾಡ್ಕೊಡಿ. ತಿಂಗಳಿಗೆ ಅವ್ರ ಕಡೆಯಿಂದ ಎಷ್ಟು ಬರಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡಿ ಹೇಳ್ತೀನಿ. ಆ ಅಮೌಂಟು ತಿಂಗಳು ನನಗೆ ಬಂದ್ರೆ ಅಷ್ಟೇ ಸಾಕು. ಕಂಪನಿನ ಅವರೇ ನಡ್ಸ್ಕೊಂಡು ಹೋಗ್ಲಿ. ಮೇಡಮ್, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಮೇಡಮ್. ನಾವೆಲ್ಲ ಕೆಲಸ ಮಾಡ್ತಾ ಇರೋದೇ ಶಾಂಭವಿ ಟ್ರಾನ್ಸ್ಪೋರ್ಟ್ ಕಂಪನಿ ಅನ್ನೋ ಹೆಸರಿಗೆ. ನಮ್ಮ ಯಜಮಾನರು ಶಿವಗಾಮಿ ಮೇಡಮ್ ಅನ್ನೋ ಪ್ರೀತಿಗೆ. ಸ್ವಂತ ಮಕ್ಕಳನ್ನ ತಾಯಿ ನೋಡ್ಕೊಂಡಂಗೆ ನೋಡ್ಕೋತಾ ಇದ್ರಿ. ಕೆಲಸ ಮಾಡೋರು ಬಹುಶಃ ಯಾವ ಭಯನೂ ಇಲ್ಲದೆ ನಿರಾಳವಾಗಿ ಕೆಲಸ ಮಾಡ್ತಾ ಇದ್ರು. ಸಂಬಳ, ಬೋನಸ್ಸು, ಇಂಕ್ರಿಮೆಂಟು ಎಲ್ಲ ಟೈಮ್ಗೆ ಕರೆಕ್ಟಾಗಿ ಸಿಗ್ತಾ ಇತ್ತು. ನಮ್ಮ ಮನೆ ನಡ್ಸೋಕ್ಕೆ, ಮಕ್ಕಳನ್ನ ಓದ್ಸೋಕ್ಕೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಕಂಪ್ನಿನ ಬೇರೆಯವ್ರ ಕೈ ಕೊಟ್ರೆ ಅವ್ರಿಗೆ ಲಾಭ ಮಾತ್ರ ಗುರಿಯಾಗುತ್ತೆ. ಮಲ್ತಾಯಿ ಕೈಗೆ ಸಿಗಾಕೊಂಡಿರೋ ಮಗು ಥರ ಆಗೋಗ್ತೀವಿ ನಾವು. ನಿಮ್ಮ ಕೈ ಮುಗಿತೀನಿ ಮೇಡಮ್, ದಯವಿಟ್ಟು ಇಂಥ ಕೆಲಸ ಮಾಡಬೇಡಿ. ಇಲ್ಲಾಂದ್ರೆ ನಿಮ್ಮ ಕಾಲ್ ರೀ. ಯಾಕ್ರಿ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ದಯವಿಟ್ಟು ನೀವು ಹೀಗೆ ಮಾಡಬೇಡಿ ಮೇಡಮ್. ಅನಾಥರಾಗಿ ಹೋಗ್ತೀವಿ ನಾವು. ನಿಮ್ಮ ನಮ್ಮ ಸಂಬಂಧ ಓನರು ವರ್ಕರ್ಸು ಸಂಬಂಧ ಅಲ್ಲ ಮೇಡಮ್. ತಂದೆ ತಾಯಿ ಮಕ್ಕಳು ಸಂಬಂಧ ಮೇಡಮ್. ನಿಮ್ ನೆರಳಲ್ಲಿ ನಾವಿದೀವಿ. ತೆಗೆದು ಬಿಸ್ಲಿಗೆ ಹಾಕ್ಬೇಡಿ ಮೇಡಮ್, ದಯವಿಟ್ಟು ಮೇಡಮ್, ಪ್ಲೀಸ್. ಮೇಡಮ್, ದಯವಿಟ್ಟು ಇನ್ನೊಂದ್ಸರ್ತಿ ಯೋಚನೆ ಮಾಡಿ ಮೇಡಮ್. ಬನ್ನಿ. ಪಾಪ ಶಿವಗಾಮಿ ಮೇಲೆ
ಎಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಇವರೆಲ್ಲ. ಶಿವಗಮ್ಮಿ ಕೂಡ ಕೆಲಸ ಮಾಡೋರ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಿದ್ರು ಅನ್ಸತ್ತೆ. ಇವ್ರುಗಳು ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ಇದೆಲ್ಲ. ಒಬ್ಬ ನೀಚಿನ ಮಾತು ಕೇಳ್ಕೊಂಡು ಪಾಪ ಇವ್ರುಗಳ ಜೀವನನೆಲ್ಲ ಬೀದಿಗೆ ತರೋ ಹಾಗೆ ಮಾಡ್ತಿದ್ದೀನಲ್ಲ. ನಾನೇನ್ ಮಾಡ್ಲಿ? ಶಿವಕುಮಾರ್ ಅವರಂತೂ ಕಂಪನಿಗೆ ಎಷ್ಟು ಕಟ್ಟುನಿಟ್ಟಾಗಿದ್ದಾರೆ. ಕಂಪನಿಗೇನಾದ್ರೂ ಕೆಟ್ಟದಾಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ವಿಲವಿಲ್ಲ ಅಂತ ಒದ್ದಾಡ್ತಾರೆ. ಈಗ ನಾನೇನ್ ಮಾಡ್ಲಿ? ನನ್ ಜೀವನ ಉಳಿಸ್ಕೊಳ್ಳ, ಇವರುಗಳ ಜೀವನ ಉಳಿಸ್ಲಾ? ಕರ್ದು ಎಲ್ಲ ವಿಷಯನೂ ಹೇಳ್ಬಿಡ್ಲಾ? ಅಯ್ಯೋ ಬೇಡ. ಆಮೇಲೆ ರಾವಣ್ ನನ್ನ ಫ್ಯಾಮಿಲಿನೇ ಸರ್ವನಾಶ ಮಾಡ್ಬಿಡ್ತಾನೆ. ಏನ್ ಮಾಡೋದು? ಒಂದು ತೋಚ್ತಾನೆ ಇಲ್ವೇ. ಸರ್ ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ ಸರ್. ಲೇ ಅದೇ ಅಣ್ಣ ಲೇ ಬಿಡು, ಹೋಗ್ಬಿಟ್ಟನು ಕಣೋ. ಬಿಟ್ಬಿಡಿ ಸರ್. ಲೇ ಹೇಳೆ, ನೀನೇ ಹೇಳು ಮಾವ. ಸರ್ ಸಾರ್ ಬಿಟ್ಬಿಡಿ ಸರ್, ಬಿಟ್ಬಿಡಿ. ಲೇ ಅದೇ ಲೇ ಬಿಡ, ಲೇ ಬಿಡ ನನ್ನ ಮಾತು. ಡಾಕ್ಟ್ರೆ ಇದಲ್ರಿ. ಅಯ್ಯೋ ನಿಮ್ಮ ಕತ್ತು ಇಟ್ಕೊಳ್ರಿ. ಮಾವ ಏನಿದು? ಆಪರೇಷನ್ ಡೇಟ್ ಫಿಕ್ಸ್ ಮಾಡ್ಬಿಟ್ಟು ಇವಾಗ ಆಪರೇಷನ್ ಮಾಡಕ್ ಆಗಲ್ಲ ಅಂದ್ರೆ ಏನ್ ಅರ್ಥ? ಅದಕ್ಕೆ ಅವನು ಕೋಪ ಬಂದು ಕೆಳಗ್ ಬಿಡಿಸಿ ತುಳ್ದಿದ್ದು. ನಿಮ್ಗೇನ್ ಬುದ್ಧಿ ಇಲ್ವೇನ್ರಿ ಡಾಕ್ಟ್ರೆ? ಏನ್ ಡಾಕ್ಟ್ರಮ್ಮ? ಪೇಷಂಟ್ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ. ನಿನ್ನೆ ನಾವು ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ನೋಡಿದಾಗ ನರ ಜಾಸ್ತಿ ಊದ್ಕೊಂಡಿದೆ ಅಂತ ಗೊತ್ತಾಯ್ತು.